ಸ್ನೇಹಿತರೆ ನಮಸ್ಕಾರ. ಆರ್ಗೇಟ್ ಸರ್ಕಲಲ್ಲಿ ಬಸ್ ಸ್ಟಾಪ್ ಇರೋದು. ಇಲ್ಲಿ ಜನ ನಿಲ್ಲೋದು ಅಲ್ಲಿ. ಜನ ಬಿಸಿಲಲ್ಲಿ ಯಾಕೆ ನಿಲ್ಲೋದು, ಆರಾಮಾಗಿ ಬಸ್ ಸ್ಟಾಪಲ್ಲಿ ನಿಲ್ಲಿ ಅಂತ ಬಸ್ ಸ್ಟ್ಯಾಂಡ್ ಕಟ್ಟಿದರೆ ಜನ ಬಿಸಿಲಲ್ಲಿ ಅಲ್ಲೇ ನಿಂತ್ಕೋತಾರೆ, ಅಲ್ಲೇ ಬಸ್ ಹತ್ತಾರೆ. ಮತ್ತು ಎಷ್ಟೊಂದು ಖರ್ಚು ಮಾಡಿ ಏನಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸಬೇಕು? ಬಸ್ ಅವ್ರು ಅಲ್ಲ, ಜನ ಇಲ್ಲಿ ನಿಂತ್ಕೋಬೇಕು, ಬಸ್ ಅವರು ಇಲ್ಲಿ ತಂದು ನಿಲ್ಲಿಸ್ಬೇಕು ಅಲ್ವಾ? ಹಾಂ, ಹೌದಾ? ಬಸ್ ಸ್ಟಾಪ್ ಹತ್ರ ಬಸ್ ಸ್ಟಾಪ್ ಕೊಡಲ್ವಾ? ಕಳಿಸ್ಕೋಬೇಕು, ವೇಸ್ಟ್ ಅಲ್ವಾ ಅದು? ಅದು ಯಾರು ಅಂದರೆ ನಿರ್ಗತಿಕರು, ಯಾರಾದರೂ ಮನೆ ಕಳಕ್ಕೆ ಒಂದು ಜಾಗ ಆಗೋದು ಅಷ್ಟೇ. ಹಾಂ, ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ನಾನು ಹೇಳ್ತಾ ಇರೋದು. ನೀವು ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಲಿಸಲ್ವಾ? ಜನ ಇರೋ ಕಡೆ ನೀವು ನಿಲ್ಲಿಸ್ತಾ ಇದ್ದೀರಾ ನೋಡಿ. ಇವಾಗ ಸಾರ್ವಜನಿಕರು ತಪ್ಪು ಅನ್ನೋಣ, ಇವ್ರು ತಪ್ಪು ಅನ್ನೋಣ. ಅಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಖಾಲಿ, ಜನ ಎಲ್ಲವ್ರೆ ಅಲ್ಲಿ ಸ್ಟಾಪ್ ಕೊಡ್ತೀರಾ ನೀವು? ಅಂದರೆ ಒಂದು ಸಾರ್ವಜನಿಕ ಹಿತಾಸಕ್ತಿ. ಹಾಂ, ನೆರಳಲ್ಲಿ ನಿಂತ್ಕೊಳ್ಳಿ ಅಲ್ವಾ? ಒಂದು ಕೆಲಸ ಮಾಡಿ, ನೀವೇ ಅಲ್ಲಿ ಸ್ಟಾಪ್ನ ಅಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಾಂ, ಹೋಗಿ ಅಲ್ಲಿ ಬಂದಲ್ಲ ಹತ್ಲಿ. ಅಭ್ಯಾಸ ಅಂತಲ್ಲ, ಸುಮ್ಮನೆ ಅನುದಾನ ಕೊಟ್ಟು ಅಲ್ಲೊಂದು ಬಸ್ ಸ್ಟಾಪ್ ಕಟ್ಟಿರೋದು ವೇಸ್ಟ್ ಅಲ್ವಾ? ನೋಡಿ, ಯಾರಿಗೆ ಹೇಳೋಣ, ಅಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂದರೆ ಬಸ್ ಸ್ಟಾಪ್ ಕಟ್ಟಿಲ್ಲ ಅಂತಾರೆ. ಈಗ ಬಿಸಿಲು ಜಾಸ್ತಿ ಅದ, ಇಲ್ಲೇ ಬಂದು ಸರ್ಕಲಲ್ಲಿ ನಿಲ್ಲಿಸ್ಕೋತಾರೆ. ಸರ್, ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ, ನೀವು ಜನ ಹತ್ಲಿ, ಹೋಗಿ ಅಲ್ಲಿ ಹೋಗಿ ಹತ್ತಿ, ಓಡಿ ಅಲ್ಲೇ ನಿಂತ್ಕೋಬೇಕು. ಇನ್ಮೇಲೆ ಹೋಗಿ ಅಲ್ಲ ಹೋಗಿ ನಿಂತ್ಕೊಳ್ಳಿ ನೆರಳಲ್ಲಿ. ನಿಮಗೋಸ್ಕರ ಕಟ್ಟಿರೋದು ಅದು. ಯಾರೋ ಬಂದು ಗಾರೆ ಸಿಮೆಂಟು ಕೂಲಿ ಇಲ್ಲ ಅಂತ ಕಟ್ಟಿಲ್ಲ, ಅದನ್ನು ನಮಗೆ ಬಳಸೋಕ್ಕೋಸ್ಕರ ಕಟ್ಟಿರೋದು. ಹೋಗಿ ನಿಂತ್ಕೊಳ್ಳಿ ಅಲ್ಲಿ. ಬಸ್ಸಿಗೆ ನೋಡಿ ಹೇಳಿ ಡ್ರೈವರ್ಗೆ ಅಲ್ಲಿ ಕಳಿಸ್ದೆ, ಬಸ್ ಸ್ಟಾಪ್ ಹತ್ರ ಹೋಗಿ ಮಾಡಲಿ ಅಲ್ವಾ? ಮತ್ತು ಏನಕ್ಕೆ ಸರ್ ಕಟ್ಟಬೇಕು ಅವೆಲ್ಲ ಬಳಸದೇ ಇದ್ಮೇಲೆ? ಸರ್, ಸ್ಟಾಪ್ ಹತ್ರ ನಿಲ್ಲಿಸಿ, ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ, ಹೋಗಿ 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 ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ಹತ್ತಿ. ಯಾರು ಸರ್ 2 ಬಸ್ಸನ್ನ ಅಲ್ಲಿ ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಮಾಡೋಕೆ ಹೇಳಿದ್ದು? ನಾನು ಜನಕ್ಕೂ ಹೇಳ್ದೆ ತಾನೆ. ನನಗೆ ಯಾಕೆ, ನನಗೇನು ಸಂಬಂಧ ಇಲ್ಲ ಅಂತ ಹೋದ್ನಾ? ಅಷ್ಟೊಂದು ಅನುದಾನ ಕೊಟ್ಟು ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ರೆ ಬಳಸ್ಕೋ ಜವಾಬ್ದಾರಿ ನಮ್ಮದು ಅಲ್ವಾ? ಅನುಕೂಲ, ಒಂದು ವ್ಯವಸ್ಥೆ ಅಂತ ಮಾಡಿದ್ದಾರೆ, ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಲಿಸ್ಲಿ ಅಂತ. ಹೌದು, ನಿಮಗೂ ಸಮಸ್ಯೆ ಅಲ್ಲಿ ಅಲ್ವಾ? ಸರ್ಕಲಲ್ಲಿ ಜನ ಜಾಸ್ತಿ ಆದರೆ ಸಮಸ್ಯೆ ನೋಡಿ. ಈ ಡ್ರೈವರ್ ಅವ್ರಿಗೆ ಹೇಳಿದ್ದಕ್ಕೆ ಸ್ವಲ್ಪ ಬಸ್ ಸ್ಟಾಪ್ ಹತ್ರ ಬಂದು ನಿಲ್ಲಿಸಿದ್ರು. ಅಲ್ಲಿದ್ದದ್ದು ಅಷ್ಟು ಜನನ ಇವರು ಇಷ್ಟು ಜನಕ್ಕೆ ಬಸ್ ಸ್ಟಾಪ್ ಐತೆ, ಹೋಗಿ ನಿಂತ್ಕೊಳ್ಳಿ ಅಂತ ಹೇಳಿದೆ. ಒಳಗೆ ಕೂತ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿದ್ದು. ಒಟ್ಟಿನಲ್ಲಿ ಬಸ್ ಸ್ಟಾಪ್ ಮುಂದ್ಗಡೆ ಜನ ನಿಲ್ಲೋ ಥರ ಒಂದು ವ್ಯವಸ್ಥೆ ಮಾಡೋಣ ಅಂತ ಪ್ರಯತ್ನ ಪಟ್ಟೆ, ಮಾಡಿದ್ದೀನಿ. ಒಂದಷ್ಟು ಜನ ಕೇಳಿದ್ದಾರೆ, ನಿನಗ್ಯಾಕೆ ಅನ್ನೋವಂಥ ಪ್ರಶ್ನೆ ಮಾಡಿಲ್ಲ. ಹಾಗಾಗಿ ನೋಡೋಣ, ಅಲ್ಲೊಂದು ಬಸ್ ಬರ್ತೈತೆ, ಎಲ್ಲಿ ತಂದು ನಿಲ್ಲಿಸ್ತಾರೆ ನೋಡೋಣ. ನೀವು ಅಲ್ಲೇ ಮುಂದೆ ನಿಲ್ಲಿಸ್ಬೇಡಿ, ಯಾವುದೇ ಕಾರಣಕ್ಕೂ ಬಸ್ ಸ್ಟಾಪ್ ಹತ್ರನೇ ನಿಲ್ಲಿಸಿ. ಇವಾಗ ನೋಡಿ, ಅಷ್ಟು ಜನ ಅಲ್ಲಿ ಓಡ್ ಬರ್ತಾಯಿದ್ರು. ಹಾಂ, ಜನ ಇರೋದ್ ಕಡೆ ಬೇಡ, ನೀವು ಬಸ್ ಸ್ಟಾಪ್ ಹತ್ರ ನಿಲ್ಸಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲಿ ನಾನು ನಿಮ್ಮದು ತಪ್ಪಂತ ಹೇಳ್ತಾ ಇಲ್ಲ ಸರ್. ನಾನು ನಿಮಗೆ ತಪ್ಪು ಹೇಳ್ತಾ ಇಲ್ಲ. ಬಸ್ ಸ್ಟಾಪ್ ಹತ್ರ ನೀವು ನಿಲ್ಲಿಸೋ ಅಂತ ಕೆಲಸ ಮಾಡಿ, ಜನ ಬಂದು ಇಲ್ಲೇ ಹತ್ಲಿ ಅಷ್ಟೇ ಹೇಳ್ತಾ ಇರೋದು. ನಿಮ್ಮದು ತಪ್ಪು ಅಂತಲೂ ಹೇಳ್ತಾ ಇಲ್ಲ. ನೀವು ಆ ಕ್ರಮ ಅನುಸರಿಸಿದ್ರೆ ಅವರು ಹತ್ತಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಇಷ್ಟು ಅನುದಾನ ಕೊಟ್ಟು ಕಟ್ಟಿರೋ ಅಂಥದ್ದು ವೇಸ್ಟ್ ಆಗಬಾರ್ದು, ಅದನ್ನ ಹೇಳ್ತಾ ಇರೋದು. ನಿಮ್ಮ ಸರಿನೋ ಇವ್ರು ತಪ್ಪೋ ಅದು ಹೇಳ್ತಾ ಇಲ್ಲ ನಾನು. ವ್ಯವಸ್ಥೆನ ಬಳಸ್ಕೊಳ್ಳೋಣ, ಸದುಪಯೋಗ ಪಡ್ಕೊಳ್ಳೋಣ ಅಷ್ಟೇ ನನ್ನ ಮಾತು. ಏಕೆ ಸರ್, ನಮ್ಮ ಜನ ಏನು ಗೊತ್ತಾ, ಅನುಕೂಲ ನೋಡ್ತಾರೆ. ವ್ಯವಸ್ಥೆನ ನಾವು ಸಿಸ್ಟಮನ್ನು ಸರಿಪಡಿಸ್ಬೇಕು ಅಂತ ಯಾರಾದರೂ ಪ್ರಯತ್ನ ಇವಾಗ ಬಸ್ ಇಲ್ಲಿ ನಿಲ್ಲುತ್ತೆ ಅಂದರೆ ಅವ್ರಿಗೆ ಅಲ್ಲಿ ನಿಂತ್ಕೊಂಡ್ರೆ ಏನು ಹತ್ತಾರ ಅವರು? ಬಸ್ ಇಲ್ಲಿ ಬರಬೇಕು. ಇವ್ರಿಗೂ ಹೇಳಿದೆ ಇಲ್ಲಿ ತಂದು ನಿಲ್ಲಿಸಿ ಅಂತ. ನಮ್ಮದು ನಿಮಗೆ ಇದು ಮಾಡಬೇಕು ಅಂತ ಅಲ್ಲ, ನಿಮ್ಗೆ ಏನು ಹೇಳ್ತಾ ಇದ್ದೀವಿ. ನಾನು ಒಯ್ತಾ ಇದ್ದೆ ಸರ್, ನಾನು ಒಯ್ತಾ ಇದ್ದೆ ಯಾವುದೋ ಕೆಲಸದಿಂದ. ಇಲ್ಲ, ನಾನು ಸಮಾಜ ಸೇವಕ, ಯೂಟ್ಯೂಬ್ ಚಾನಲ್ಲು ಅಲ್ಲ.